ನಮಸ್ಕಾರ ಶ್ರೋತೃಗಳೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಕನ್ನಡದ ಭವ್ಯ ಪರಂಪರೆಗೆ ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದವರನ್ನು, ಈ ನಾಡಿನ ಬದುಕನ್ನು ಕಟ್ಟಿಕೊಟ್ಟಂಥವರನ್ನು ಸ್ಮರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕನ್ನಡದ ಈ ನೆಲ ಜಲ ಬದುಕು ಬರಹಗಳನ್ನು ಕುರಿತು ಅನೇಕರು ತಮ್ಮ ಅನುಭವಗಳನ್ನು ಕಾವ್ಯಗಳ ಮೂಲಕ ಸೆರೆ ಹಿಡಿದಂತಹ ಘಟನೆಗಳನ್ನು ಕೇಳಿದ್ದೀರಿ. ಅಂತೆಯೇ ವೃತ್ತಿಯಿಂದ ಅಂಚೆ ಇಲಾಖೆಯಲ್ಲಿ ಕೆಲಸವನ್ನು ಮಾಡುತ್ತಾ ಪ್ರವೃತ್ತಿಯಿಂದ ಕವಿಯಾಗಿ ತನ್ನ ಮನದಾಳದ ಮಾತುಗಳನ್ನು ಕಾವ್ಯಗಳ ಮೂಲಕ ಹೊರಹಾಕುವಂಥ ಕೆಲಸದಲ್ಲಿ ತೊಡಗಿದವರು ನನ್ನೊಟ್ಟಿಗೆ ಇಂದು ಆಗಮಿಸಿರುವಂತಹ ಶಿವರುದ್ರಪ್ಪ ಪಂಡ್ರಹಳ್ಳಿ ಎನ್ನುವಂತಹ ಅತಿಥಿಗಳು. ಇವರು ಇಂಚರ ಎನ್ನುವಂತಹ ಒಂದು ಕಾವ್ಯವನ್ನು, ಮತ್ತೊಂದು ಕಾವ್ಯ ಸಂಗಮ ಎನ್ನುವ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ರಾಜ್ಯದ ವಿವಿಧ ಸಂಘ ಸಂಸ್ಥೆ, ಸ್ಪರ್ಧೆ, ವೇದಿಕೆ, ಕಮ್ಮಟಗಳಲ್ಲಿ ಭಾಗವಹಿಸಿ ತಮ್ಮ ಕವನವನ್ನು ವಾಚನ ಮಾಡುವುದರ ಮೂಲಕ ಅನೇಕ ಪ್ರಶಸ್ತಿಗಳನ್ನು ತಮ್ಮೊಟ್ಟಿಗೆ ಇಟ್ಟುಕೊಂಡಿರುವ ಇವರು ಇಂದು ಪಂಡರಹಳ್ಳಿಯಲ್ಲಿ ತಮ್ಮ ಬದುಕನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶಿವರುದ್ರಪ್ಪ ಪಂಡ್ರಹಳ್ಳಿ ಅವರೇ, ತಮಗೆ ಆತ್ಮೀಯವಾದ ಅಭಿಮಾನದ ಸ್ವಾಗತ. ಶರಣಾರ್ಥಿಗಳು. ನೀವು ವೃತ್ತಿಯಿಂದ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರಾಗಿದ್ದುಕೊಂಡು ನಾಡನ್ನು ಸುತ್ತುತ್ತಾ, ಅಂದರೆ ಅಂಚೆಯನ್ನು ಹಂಚ್ತಾ ಅನೇಕರ ಬದುಕುಗಳನ್ನು ಹತ್ತಿರದಿಂದ ಕಂಡವರು, ಕಷ್ಟ ಸುಖ ನೋವು ನಲಿವುಗಳು. ಹಾಗಾದರೆ ನೀವು ಈ ಕವನಗಳನ್ನು ರಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚಿಸಿದ್ದು ಯಾವಾಗ, ಯಾಕಾಗಿ? ನಮ್ಮ ಸ್ನೇಹಿತ ಒಬ್ಬ, ನಾನು ಹರಿಹರ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಆನಂತರ ಮೊದಲು ಕಿರ್ಲೋಸ್ಕರಲ್ಲಿದ್ದೆ. ಅಲ್ಲಿ ನಮ್ಮ ಸ್ನೇಹಿತ, ಆತ್ಮೀಯ ಸ್ನೇಹಿತ, ನಾವಿಬ್ರು ತುಂಬ ಆತ್ಮೀಯರಾಗಿ, ಅವನು ಉದರ ನಿಮಿತ್ತ ಕೆಲಸ ಹುಡುಕೊಂಡು ಬೆಂಗಳೂರಿಗೆ ಹೋದ. ಅವನು ಹೋದಾಗ ನನಗೆ ಒಂಥರ ಒಂಟೆ ಅನಿಸ್ತು. ಅವಾಗ ಅವನು ನನ್ನ ಸ್ನೇಹಿತ ಬಿಟ್ಟೋದ ಅಂತ ಒಂದು ನೆನಪು ಬಂತು. ಅವಾಗ ನನಗೆ ಏನೋ ಒಂದು ಗೀಚಿದ್ದಾರೆ, ನನಗೆ ತೋಚಿದ್ದು ಅದೇ ಒಂದು ಕವನ ಆಯಿತು. ಆಗ ಕೆಲವರು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರೆ, ತುಂಬ ಚೆನ್ನಾಗಿ ಬರೆದಿದೆಯಲ್ಲ ಇದು, ನೀನು ಇದನ್ನು ಮುಂದುವರಿಸು ಅಂತಂದು ಕೆಲವರೆಲ್ಲ ಹೇಳಿದರು. ಹಾಗಾಗಿ ಅದನ್ನು ನನಗೆ ಗೀಳು ಮಾಡ್ಕೊತ ಹೋದೆ. ಆಮೇಲೆ ಅದಕ್ಕಿಂತ ಮೊದಲು ನಾನು ತುಂಬ ಬುಕ್ಗಳು ಓದ್ತಿದ್ದೆ. ನಾನು ಕಾದಂಬರಿಗಳನ್ನ ಓದಿದೆ, ಕೆಲವು ಕವನ ಸಂಕಲನ ಓದಿದೆ. ಪ್ರತಿನಿತ್ಯ ದಿನಕ್ಕೊಂದು ಪೇಜ್ ಓದಿದ್ರು ನನಗೆ ಸಮಾಧಾನ ಆಗ್ತಿದ್ದಿಲ್ಲ. ಎಷ್ಟೋ ಸಲ ನಾನು ಊಟಕ್ಕೆ ಕೂತ್ಕೊಂಡಾಗ ನಾನು ಓದ್ಕೊಂತ ಕುಳಿತ್ಕೊಂತೆ. ನಮ್ಮ ಮಾತೃಶ್ರೀ ಅಕ್ಕನವರು ಹೇಳ್ತಿದ್ರು, ಏನು ನೀನು ತೆಗೆದಿಡು ಊಟ ಮಾಡೋಂಥರು. ಅದು ಓದೋದು ತುಂಬ ನನಗೆ ಅಭ್ಯಾಸ. ನಮ್ಮ ಕಾಲೇಜಲ್ಲಿ ಒಬ್ಬರು ಲೆಕ್ಚರರ್ ಹೇಳಿದರು, ಅಯ್ಯ ಬುಕ್ಗಳು ಓದ್ರಿ ಎಲ್ಲರೂ ಅಂತ ಹೇಳಿದ್ರು. ಕೇಳಿದ್ವಿ ನಾವು, ಸರಿ ಏನೇನು ಓದಬೇಕು? ಯಾವ ಬುಕ್ ಸಿಗುತ್ತೋ ಎಲ್ಲದೂ ಓದಬೇಕು, ಒಂದು ಥರದ್ದು ಓದಬಾರ್ದು. ಅವಾಗ ಮನುಷ್ಯನು ಹೆಂಗಂದ್ರೆ ನೋವೆಂಬ ನೀರುಂಡು ಬೆಳೆದ ಸಸ್ಯಾಗಿರ್ಬೇಕು, ಅವನು ಎಲ್ಲ ಥರದ್ದು ಅನುಭವಿಸ್ಬೇಕು ಅಂತಂದು ಹೇಳಿದ್ರು ಅವರು. ಅದು ನಮಗೆ ಸ್ಫೂರ್ತಿ ಆಯ್ತು. ಅಂದ್ರೆ ನಿಮಗೆ ಒಂದ್ ಕಡೆ ಸ್ನೇಹದ ನಂಟು, ಮತ್ತೊಂದ್ ಕಡೆ ಪುಸ್ತಕದ ನಂಟು, ಮೊದಲ ಕಡೆ ನಿಮ್ಮ ಅಕ್ಕನ ಮಾರ್ಗದರ್ಶನ, ಜೊತೆಗೆ ನೀವು ಕಂಡುಂಡಂತ ದೃಶ್ಯಗಳನ್ನ ಪದಪುಂಜಗಳಲ್ಲಿ ಸೆರೆ ಹಿಡಿತಾ ಕಾವ್ಯವನ್ನು ರಚನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಿ ಇವತ್ತು 2 ಕವನ ಸಂಕಲನಗಳನ್ನು ಈಗಾಗಲೇ ಬಿಡುಗಡೆಗೊಳಿಸಿದ್ದೀರಿ. ಮತ್ತೆರಡು ಅಚ್ಚಿನಲ್ಲಿದ್ದಾವೆ ಅನ್ನುವಂಥ ಮಾತನ್ನು ಕೇಳಿದ್ದೇವೆ. ಹಾಗಾದ್ರೆ ನೀವು ಬರೆದಂತಹ ನಿಮಗಿಷ್ಟವಾದ ಒಂದು ಕವನವನ್ನು ಈಗ ವಾಚನ ಮಾಡಿ. ಕವನದ ಶೀರ್ಷಿಕೆ ಕವಿ ನುಡಿ ಈಟಿ ಚಾಟಿ. ಮಾನವ ಪಳಗಿಸಿದ ನಾಲಿಗೆ ಮಾತು ಸವಿದಂತ ರುಚಿಯೊಳಗೆ. ಮಾನವ ಪಳಗಿಸಿದ ನಾಲಿಗೆ ಮಾತು ಸವಿದಂತ ರುಚಿಯೊಳಗೆ. ಸುಖ ನೀಡುವುದು ಬಾಳಿಗೆ, ಸುಖ ನೀಡುವುದು ಬಾಳಿಗೆ, ಸುವಾಸನೆಯಂತೆ ನಿನ್ನೆಡೆಗೆ. ನುಡಿಯುವ ನಾಲಿಗೆ ಹಿಡಿತದಲ್ಲಿರಲಿ, ನುಡಿಯುವ ನಾಲಿಗೆ ಹಿಡಿತದಲ್ಲಿರಲಿ, ಮತ್ತೊಬ್ಬರ ಬಾಳಿಗೆ ಬೆಳಕಾಗಿರಲಿ, ಮತ್ತೊಬ್ಬರ ಬಾಳಿಗೆ ಬೆಳಕಾಗಿರಲಿ. ಯಾರ ಜೀವನಕ್ಕೂ ಕಿಡಿಯಾಗದಿರಲಿ, ಯಾರ ಜೀವನಕ್ಕೂ ಕಿಡಿಯಾಗದಿರಲಿ. ಸದ್ಬಳಕೆಗೆ ಸದಾ ಮುಡಿಪಾಗಿರಲಿ, ಸದ್ಬಳಕೆಗೆ ಸದಾ ಮುಡಿಪರಾಗಿರಲಿ. ಹೊಲಸು ಮಾತಾಡಿದ ನಾಲಿಗೆ, ಹೊಲಸು ಮಾತಾಡಿದ ನಾಲಿಗೆ ಸದಾ ಮುಳ್ಳಾಗುವುದು ಬಾಳಿಗೆ, ಸದಾ ಮುಳ್ಳಾಗುವುದು ಬಾಳಿಗೆ. ಕಾರಣವಾಗುವುದು ಹುಟ್ಟು ಸಾವಿಗೆ. ಎಂದು ಪ್ರಿಯವಾಗುವುದು ದೇವರಿಗೆ, ಎಂದು ಪ್ರಿಯವಾಗುವುದು ದೇವರಿಗೆ. ಮಾತು ಸಮಾಜ ಮೆಚ್ಚುವಂತಿರಲಿ, ಮಾತು ಸಮಾಜ ಮೆಚ್ಚುವಂತಿರಲಿ. ಸವಿಯೂಟ ಬಿಚ್ಚಿದ ಬುತ್ತಿಯಂತಿರಲಿ, ಸವಿಯೂಟ ಬಿಚ್ಚಿದ ಬುತ್ತಿಯಂತಿರಲಿ. ನಿಂದನೆಗೆ ಸದಾ ದೂರವಿರಲಿ, ನಿಂದನೆಗೆ ಸದಾ ದೂರವಿರಲಿ. ನಿನ್ನೆಸರು ಚರಿತ್ರೆಯಲ್ಲಿ ಅಜರಾಮರವಾಗಿರಲಿ, ನಿನ್ನೆಸರು ಚರಿತ್ರೆಯಲ್ಲಿ ಅಜರಾಮರವಾಗಿರಲಿ. ಕವಿ ನುಡಿ ಈಟಿ ಚಾಟಿಯಾಗಿದ್ದರೆ ಭಯಭೀತನಾಗುವನು ಆಳುವ ದೊರೆ. ಕವಿ ನುಡಿ ಈಟಿ ಚಾಟಿಯಾಗಿದ್ದರೆ ಭಯಭೀತನಾಗುವನು ಆಳುವ ದೊರೆ.
ಇಂತಹ ನಾಗರಿಕ ಆಗಲಾರ ಸಮಾಜಕ್ಕೆ ಹೊರೆ. ಇಂತಹ ನಾಗರಿಕ ಆಗಲಾರ ಸಮಾಜಕ್ಕೆ ಹೊರೆ, ಇಲ್ಲವಾದರೆ ವ್ಯಕ್ತಿತ್ವಕ್ಕೆ ಬೀಳುವುದು ಬರೆ. ಅಂದ್ರೆ ನಿಮ್ಮ ಆ ಕವನದ ಆಶಯ ನಾಲಿಗೆ ಮತ್ತು ಮಾತು ಚಂದ ಇದ್ರೆ ಜಗತ್ತು ಚಂದ ಇರುತ್ತೆ ಅನ್ನೋದು. ಕನ್ನಡದ ಒಬ್ಬ ಕವಿ ಹೇಳ್ತಾರೆ, ನಾವು ಆಡುವ ಮಾತು ಈಗಿರಲಿ ಗೆಳೆಯ, ಮೃದುವಚನ ಮೂಲಕ ಗೆಲ್ಲುವುದು ತಿಳಿಯ, ಮೌನ ಮಗ್ಗೆ ನಡೆದು ಮಾತಾಡಲಿ ಬರಲಿ, 4 ದಿನದ ಬದುಕು ಗಮಗಮಿಸುತ್ತಿರಲಿ. ಈ ಸಂದೇಶದ ಸುತ್ತ ನಿಮ್ಮ ಪದ್ಯದ ಸಾಲುಗಳು ಬಹಳ ಚಂದ ಮೂಡಿ ಬಂದಿದ್ದಾವೆ. ಅಂದ್ರೆ ನಾಲಿಗೆಯಿಂದ ಗೆಲುವು ಮತ್ತು ಸೋಲು ಎರಡೂ ಆಗುತ್ತೆ, ಎಚ್ಚರಿಕೆಯಿಂದ ಬಳಸೋಣ, ಅದನ್ನು ಸದ್ಬಳಕೆ ಮಾಡಿಕೊಳ್ಳೋಣ ಅನ್ನುವಂಥ ಆಶಯಕ್ಕಾಗಿ ಧನ್ಯವಾದ. ಮತ್ತೊಂದು ಕವನವನ್ನು ವಾಚನ ಮಾಡಿ. 2ನೇ ಕವನ ಕಾಲಚಕ್ರ. ಕಾಲಚಕ್ರ. ದೇವರ ಸಾಮ್ರಾಜ್ಯವೆಂಬುದು ಬುದ್ಧ ಬಸವಾದಿ ಅಲ್ಲಮರ ಕಾಲದಲ್ಲಿತ್ತು. ದೇವರ ಸಾಮ್ರಾಜ್ಯವೆಂಬುದು ಬುದ್ಧ ಬಸವರ ಅಲ್ಲಮರ ಕಾಲದಲ್ಲಿತ್ತು. ಅವರೆಲ್ಲ ಶರಣ ದೈವ ಸಂಭೂತರಾಗಿದ್ದರು. ಅಂದಿನ ಕಾಲ ಬಹು ಸುಭಿಕ್ಷವಾಗಿತ್ತು. ಮಾನವ ಸಾಮ್ರಾಜ್ಯವೆಂಬುದು ಕಲಿಯುಗದಲ್ಲಿ ಮೆರೆಯುತ್ತಿದೆ. ಮಾನವೀಯತೆ ಮರೆಯಾಗಿದೆ. ದಾನವೀಯತೆ ಭೂಲೋಕದಲ್ಲಿ ನರ್ತಿಸುತ್ತಿದೆ. ದಾನವರಿಗೆ ದೈತ್ಯ ದುರುಳರು ಕಾಡಿದರೆ ಕಲಿಯುಗದಲ್ಲಿ ಮಾನವರೇ ಅಸುರರಾಗಿ ಎಲ್ಲವನ್ನು ಕಿತ್ತು ತಿನ್ನುತ್ತಿದ್ದಾರೆ. ಧರ್ಮವೆಂಬುದು ಅಧರ್ಮದ ಅಡಿಯಲ್ಲಿದೆ. ಕಾಲಾನುಕಾಲಕ್ಕೆ ಬಡವ ಬಲ್ಲಿದನಾದರೆ ಸಮಯದ ಚಕ್ರ ತಿರುಗಿದರೆ ಅದರಡಿಯಲ್ಲಿ ಇರುವರೆ. ಎಲ್ಲರೇ. ಮೂರ್ಖ ಮಾನವರು ವ್ಯಾಘ್ರನಿಗೆ ಸರಿಗಟ್ಟಲಾರರು. ಇಂಥವರು ಇನ್ನೆಲ್ಲಿ ಮುಕ್ತಿ ಹೊಂದುವರು? ದಾನವರು ದೇವರಾಗಲು ಪ್ರಯತ್ನಿಸುವರೇನೋ. ಮಾನವರು ಮಾನವೀಯತೆ ಅರಿಯಲಾರರು. ದೈತ್ಯರು ಸಂಹರಿಸಲು ಚಾಮುಂಡಿ ಶ್ರೀಹರಿ ಅವತರಿಸಿದರು. ದುರುಳ ಮಾನವರಿಗೆ ಪ್ರಕೃತಿಯೇ ತಕ್ಕ ಪಾಠ ಕಲಿಸುವುದು. ಅಂದ್ರೆ ಕಾಲಚಕ್ರ ಅನ್ನುವಂಥ ಕವನದ ಮೂಲಕ ನೀವು ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದೀರಿ? ನೋಡಿ, ಹಿಂದಿನ ಕಾಲದಲ್ಲಿ ಒಂಥರ ಮಾನವೀಯತೆ ಇಟ್ಕೊಂಡು ಎಲ್ಲರೂ ಬಾಳ್ತಾ ಇದ್ರು. ಈಗ ಏನಾರ ಆಗಲಿ ಇನ್ನೊಬ್ಬರನ್ನ ನೋಯಿಸಿ ನಿಂದಿಸಿ ತಾನು ಬಾಳ್ಬೇಕನ್ನೋ ಒಂದು ಇದರಾಗಿದ್ದಾರೆ. ಎಲ್ಲರೂ ಅಂತಲ್ಲ, ಕೆಲವರು. ಅದಕ್ಕೆ ಮೊದಲು ಒಂದು ಹುಲಿ ಅದು ಕೊಟ್ಟ ಮಾತಿನಂತೆ ನಡ್ಕಂಥದ್ದು. ಈಗ ಆ ಮನುಷ್ಯ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯಾಸ ಪಡಬೇಕಾಗಿದೆ. ಹೀಗಾಗಿ ಸಮಾಜದಲ್ಲಿ ಇವತ್ತಿನ ದಿನ ಅವಾಗ ಎಷ್ಟು ಸುಭಿಕ್ಷಾದ ಈಗಿನ ದಿನ ಒಂದು ಹೇಳ್ತಾರೆ ಗಾದೆ, ಎಷ್ಟು ಉದ್ದ ಬೆಳೀತೋ ಅಷ್ಟು ಮುರಿದು ಬೀಳುತ್ತೆ, ಹಗಲವಾಗಿ ದೊರೀತೆ. ಹಾಗೆ ಇವತ್ತಿನ ದಿನ ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರತೆ. ಅಂದ್ರೆ ನಿಮ್ಮ ಆ ಪದ್ಯದ ಕೊನೆಯ ಆಶಯ ಏನು ಅಂತ ಹೇಳಿದ್ರೆ, ಕೂಡಿ ಬಾಳಿದ್ರೆ ಸ್ವರ್ಗ ಸುಖ, ಒಟ್ಟಾಗಿ ಬದುಕ ನಿಟ್ಟಿನಲ್ಲಿ ಬಡವ ಶ್ರೀಮಂತ ಇರಬಾರ್ದು ಅನ್ನುವಂಥದ್ದನ್ನು ತಿಳಿಸಿದ್ದೀರಿ. ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ನಿಮ್ಮ 2 ಕವನಗಳನ್ನು ವಾಚನ ಮಾಡಿದ್ದೀರಿ. ಇಂತಹ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆ.